ದೆಹಲಿಯಲ್ಲಿ ಕಾರ್ ಸ್ಫೋಟ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು. ನಿನ್ನೆ ರಾತ್ರಿ ಇಡೀ ಬೆಂಗಳೂರಿನ ನಗರದಾದ್ಯಂತ ಪೊಲೀಸ್ ಇಲಾಖೆಯಿಂದ ಒಂದು ಸರ್ಚ್ ಮಾಡುವಂಥದ್ದು ಮತ್ತೆ ತಪಾಸಣೆ ಮಾಡುವಂಥ ಕೆಲಸ ಕೂಡ ನಡೀತಾ ಇತ್ತು. ಈಗಲೂ ಕೂಡ ನಾವು ನೋಡಬಹುದು, ಏನು ಬೆಂಗಳೂರಿನ ಏನು ಕೇಂದ್ರ ರೈಲು ನಿಲ್ದಾಣ ಏನಿದೆ ಅಂದ್ರೆ KSR ರೈಲು ನಿಲ್ದಾಣ ಏನಿದೆ, ಈ ಒಂದು ರೈಲು ನಿಲ್ದಾಣ ಬಳಿ ಒಂದು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮತ್ತೆ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತೆ RPF ನಿಂದ ಒಂದು ಎಲ್ಲ ಕಡೆ ಒಂದು ತಪಾಸಣೆ ಮಾಡುವಂತ ಕೆಲಸ ಕೂಡ ಈಗ ನಿರಂತರವಾಗಿ ನಡೀತಾ ಇದೆ. ಈಗ ಬೆಳಗ್ಗೆ ಸುಮಾರು 8 ಗಂಟೆ ಆಗಿದೆ. ಈ ಒಂದು ಸಮಯದಲ್ಲೂ ಕೂಡ ಶ್ವಾನದಳ ಮತ್ತೆ ಏನು RPF ಸಿಬ್ಬಂದಿ ಏನಿದ್ರೆ ಅವರು ಎಲ್ಲಾ ಕಡೆ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರೋದ್ರಿಂದ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಪ್ರಯಾಣಿಕರು ಇರ್ಬೋದು, ಮತ್ತೆ ಲಗೇಜಸ್ ಇರ್ಬೋದು, ಮತ್ತೆ ಅವರು ತರುವಂತ ಸರಕುಗಳೇನಿದೆ ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ಹೊರಗಡೆ ಬಿಡುವಂತ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಮತ್ತೆ ಅದೇ ರೀತಿಯಾಗಿ ರೈಲು ನಿಲ್ದಾಣದ ಒಳಗಡೆ ಹೋಗುವಂತ ಒಂದು ಪ್ರದೇಶ ಏನಿದೆ, ಆ ಒಂದು ಎಂಟ್ರಿ ಗೇಟ್ಗಳಲ್ಲೂ ಕೂಡ ಒಂದು ಪ್ರಯಾಣಿಕರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಕೆಲಸ ಕೂಡ ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಮತ್ತೆ ಏನು ಹೆಚ್ಚುವರಿಯಾಗಿ ಸುಮಾರು 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ರಾತ್ರಿ ಇಲ್ಲಿ ಬಂದೋಬಸ್ತ್ಗೋಸ್ಕರ ನಿಯೋಜನೆ ಮಾಡಿರೋದು. ರೈಲು ನಿಲ್ದಾಣ ಸಂಪರ್ಕ ಮಾಡುವಂತಹ ಪ್ರತಿಯೊಂದು ಎಂಟ್ರಿ ಗೇಟ್ ಇರ್ಬೋದು ಮತ್ತೆ ಎಕ್ಸಿಟ್ ಗೇಟ್ ಅಲ್ಲೂ ಕೂಡ ಒಂದು ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಪ್ರಯಾಣಿಕರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೆಹಲಿಯಲ್ಲಿ ನಡೆದ ಒಂದು ಸ್ಫೋಟದ ಪರಿಣಾಮವಾಗಿ ಈಗ ನಗರದಲ್ಲಿ ಕೂಡ ಒಂದು ಅಲರ್ಟ್ ಮಾಡಿದ್ದಾರೆ. ನಗರದಲ್ಲಿ ಬರುವಂತಹ ಎಲ್ಲಾ ರೈಲು ನಿಲ್ದಾಣಗಳು ಕೂಡ ಒಂದು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮತ್ತೆ ಮುನ್ನೆಚ್ಚರಿಕೆ ಸಲುವಾಗಿ ಎಲ್ಲಾ ಕಡೆ ಒಂದು ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿ ಪ್ರತಿಯೊಂದು ಪ್ಯಾಸೆಂಜರ್ ಮತ್ತೆ ಲಗೇಜ್ ಅನ್ನ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇರೋದು. ಆದ್ರಿಂದ ಈಗ ಸದ್ಯ ಕಾಕಿಯಿಂದಲೂ ಕೂಡ ಒಂದು ರಾತ್ರಿಯಿಂದಲೇ ಒಂದು ಹೈ ಅಲರ್ಟ್ ಕೂಡ ನಗರದಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಆಗಿರೋದ್ರಿಂದ ಎಲ್ಲ ಕಡೆ ಒಂದು ತೀವ್ರ ನಿಗಾ ಇಟ್ಟು ಪ್ರಯಾಣಿಕರು ಮತ್ತೆ ವಾಹನಗಳನ್ನು ತಪಾಸಣೆ ಮಾಡುವಂತ ಕೆಲಸ ಕೂಡ ಈಗ ನಿರಂತರವಾಗಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ವೈಟ್ ಶರ್ಟ್ ಅಂತ ತೊಗೊಂಡ್ಬಿಡೋಣ. ನೀನು ಬೇಡ ಅಂದರೆ ಹೋಗು, ನೀನು ಯಾಕೆ ಬೇಡ ಅಂತೀಯ ಇಲ್ವಾ?
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.